MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ ವೀಕ್ಷಕರೇ. ಕೋಗಿಲು ಲೇಔಟ್ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಯ ಗೊಂದಲ ಗಲಾಟೆಯಲ್ಲಿ ತಣ್ಣಗಾಗಿದ್ದ ಸಿಎಂ ಚೇರ್ ವಾರ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಖರ್ಗೆ ಅವರನ್ನ DK ಶಿವಕುಮಾರ್ ಅವರು 1 ಗಂಟೆಗೂ ಹೆಚ್ಚು ಕಾಲ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಅನ್ನೋದು ಒಂದು ಕಡೆ ಆದರೆ, ನಾಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ಅವರ ಭೇಟಿಯ ಪೂರ್ವದಲ್ಲಿ ಇವರಿಬ್ಬರ ಭೇಟಿ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನೇನು ಆಗಿದೆ, ವೆರಿ ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಬನ್ನಿ. ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಕ್ರಾಂತಿ. ನಾಳೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮಹತ್ವದ ಸಭೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಇಷ್ಟು ದಿನ ಕೋಗಿಲು ಲೇಔಟ್ ಕಿತ್ತಾಟದ ನಡುವೆ ತಣ್ಣಗಾಗಿದ್ದ ಅಧಿಕಾರ ಹಸ್ತಾಂತರ ಫೈಟ್ಗೆ ಮತ್ತೆ ಮರುಜೀವ ಬಂದಿದೆ. ದೇವರಾಜ್ ಅರಸು ದಾಖಲೆ ಪುಡಿಗಟ್ಟಿ 5 ವರ್ಷ ಸಿಎಂ ಚೇರ್ ನನ್ನದೇ ಎಂದು ಸಿದ್ದರಾಮಯ್ಯ ಗುಟುರು ಹಾಕಿದ್ರೆ, ಅತ ರಾಹುಲ್ ಗಾಂಧಿಯ ದರ್ಶನ ಭಾಗ್ಯವಿಲ್ಲದೆ ಡಿಸಿಎಂ DK ಶಿವಕುಮಾರ್ ಪರದಾಡ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಯಾದ ಶಿವಕುಮಾರ್. ಇಂದು ಮುಂಜಾನೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ್ದ ಡಿಸಿಎಂ DKಶಿ ಖರ್ಗೆ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯಗಾಗಿ ಕಾದು ಕಾದು ಸುಸ್ತಾದ ನಾಯಕರು ಸುಮಾರು 1 ತಾಸು ಗಹನ ಚರ್ಚೆ ಮಾಡಿದ್ರು. ಇನ್ನು ರಾಜ್ಯದಲ್ಲಿ ನಡೆಯುತ್ತಿರುವ ಪವರ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ನಮಗೆ ಅವಶ್ಯಕತೆ ಇದ್ದಾಗ ದೆಹಲಿಗೆ ಸಿಎಂ DCM ರನ್ನ ಕರೆಯುತ್ತೇವೆ ಎಂದು ನಾಯಕತ್ವ ಬದಲಾವಣೆ ಬಗ್ಗೆ ಒಂದೇ ಲೈನ್ನಲ್ಲಿ ಉತ್ತರ ನೀಡಿದ್ರು. ಸಂಕ್ರಾಂತಿಯ ಮಾರನೇ ದಿನವೇ ದೆಹಲಿಗೆ DKಶಿ. ರಾಹುಲ್ ಭೇಟಿಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿರೋ DKಶಿಗೆ ಕೊನೆಗೂ ರಾಹುಲ್ ದರ್ಶನ ಭಾಗ್ಯ ಲಭಿಸಲಿದೆ. ಅಸ್ಸಾಂ ಚುನಾವಣೆಯ ಹೊಣೆಯನ್ನ ಹೆಗಲೇರಿಸಿಕೊಂಡಿರುವ DK ಸಂಕ್ರಾಂತಿ ಮುಗಿದ ಮಾರನೇ ದಿನವೇ ದೆಹಲಿಗೆ ಫ್ಲೈಟ್ ಹತ್ತಲಿದ್ದಾರೆ. ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದ ಸಭೆಯಲ್ಲಿ ಭಾಗಿಯಾಗಲಿದ್ದು, ಈ ವೇಳೆ ರಾಹುಲ್ ಜೊತೆ ಕರ್ನಾಟಕದ ವಿಚಾರವಾಗಿಯೂ ಚರ್ಚೆ ಮಾಡೋ ಹುಮ್ಮಸ್ಸಿನಲ್ಲಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಭೇಟಿಯಾಗಲಿರೋ ಸಿಎಂ. ರಾಹುಲ್ ದರ್ಶನಕ್ಕೆ DKಶಿ ಸಂಕ್ರಾಂತಿವರೆಗೂ ಕಾಯ್ತಿದ್ರೆ, ನಾಳೆಯೇ ಸಿಎಂಗೆ ರಾಹುಲ್ ಭೇಟಿಯ ಅವಕಾಶ ಲಭಿಸಿದೆ. ಹೌದು, ರಾಹುಲ್ ಗಾಂಧಿ ನಾಳೆ ವಯನಾಡಿಗೆ ವಿಸಿಟ್ ನೀಡಲಿದ್ದು, ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ರಾಹುಲ್ರನ್ನ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದು, ಇಬ್ಬರು ನಾಯಕರ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ. ಸಂಕ್ರಾಂತಿಯ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಗಾಳಿ ಬೀಸೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದೆ. ಆದರೆ ಅದು ಅಧಿಕಾರ ಹಸ್ತಾಂತರವೋ ಇಲ್ಲ ಸಂಪುಟ ಸರ್ಜರಿಯೋ ಅನ್ನೋ ಅಸ್ಪಷ್ಟತೆಯಿಂದ ಶಾಸಕರು ಸಚಿವರು ಕನ್ಫ್ಯೂಸ್ ಆಗಿದ್ದಾರೆ. ಯಾವುದಕ್ಕೂ ನನಗೊಂದು ಇರಲಿ ಎಂದು ಹಿರಿಯ ಶಾಸಕರು ಮಂತ್ರಿಗಿರಿ ಮೇಲೊಂದು ಟವೆಲ್ ಬಿಸಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಕುರ್ಚಿಯ ಕನಸು ಕಾಣ್ತಾ ಇರುವಂತಹ DCM DK ಶಿವಕುಮಾರ್ ಅವರಿಗೆ ಕಾಲವೇ ಶತ್ರುವಾಗುವ ಎಲ್ಲ ರೀತಿಯ ಲಕ್ಷಣಗಳು ಸ್ಪಷ್ಟವಾಗ್ತಾ ಇದೆ. ಇದಕ್ಕೆ ಕಾರಣವೂ ಕೂಡ ಇದೆ. ಸಂಕ್ರಾಂತಿಯ ನಂತರ ಎಲ್ಲವೂ ಅಂದ್ಕೊಂಡಂತೆ ಆಗ್ಬಿಟ್ರೆ ನಾನು CM ಆಗ್ಬಿಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಇದ್ರು. ಆದರೆ ಏನಾಗ್ಬಿಡ್ತು ಅಂತಂದ್ರೆ, ದಿಢೀರಂತ GBA ಚುನಾವಣೆ ಈಗ ಬಂದು ನಿಂತಿದೆ. GBA ಚುನಾವಣೆ, ಈ ಕಡೆ ಅಸ್ಸಾಂನ ಜವಾಬ್ದಾರಿ, ಮತ್ತೆ ಸಿಎಂ ಚೇರನ್ನ ತಪ್ಪಿಸುವ ಲಕ್ಷಣಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ಎರಡರಲ್ಲೂ ಗೆಲ್ಲಬೇಕು DK ಶಿವಕುಮಾರ್. ಅಸ್ಸಾಂನ ವೀಕ್ಷಕ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಅಲ್ಲಿ ಇವರು ಕಮಾಲ್ ತೋರಿಸಲೇಬೇಕು. ಬೆಂಗಳೂರಿನ ಉಸ್ತುವಾರಿ DK ಶಿವಕುಮಾರ್ ಅವರಿಗೆ, KPCC ಅಧ್ಯಕ್ಷರು DK ಶಿವಕುಮಾರ್ ಅವರು, ಬೆಂಗಳೂರಿನ ಹಿಡಿತ DK ಶಿವಕುಮಾರ್ ಅವರು. ಇವೆಲ್ಲವೂ ಕೂಡ ಖಾತ್ರಿ ಆಗಬೇಕು ಅಂದರೆ
ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳೇಬೇಕು ಡಿ ಕೆ ಶಿವಕುಮಾರ್. ಈ ವರದಿ ನೋಡಿ. ಜೂನ್ನಲ್ಲಿ ಜಿಬಿಎ ಎಲೆಕ್ಷನ್ ಬಹುತೇಕ ಫಿಕ್ಸ್. ಜೂನ್ 30ರೊಳಗೆ ಚುನಾವಣೆಗೆ ಸುಪ್ರೀಂ ಸೂಚನೆ. ಬಿಬಿಎಂಪಿಯ ಅಧ್ಯಾಯ ಮುಗಿದು ಜಿಬಿಎ ಆಡಳಿತ ಬಂದರೂ ಚುನಾವಣೆಗಳು ಯಾವಾಗ ಅನ್ನೋ ಚಿಂತೆಯಲ್ಲಿದ್ದ ಸಿಲಿಕಾನ್ ಸಿಟಿ ಮಂದಿಗೆ ಸುಪ್ರೀಂ ಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ. ಜೂನ್ 30ರ ಒಳಗೆ ನೀವು ಎಲೆಕ್ಷನ್ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಖಡಕ್ ಆದೇಶವನ್ನ ನೀಡಿದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಜಿಬಿಎ ಎಲೆಕ್ಷನ್ ಬಗ್ಗೆ ವಿಚಾರಣೆ ನಡೆಯಿತು. ಸಿಜೆಐ ಸೂರ್ಯಕಾಂತ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ಜೋಯಮಲ್ಯ ಬಾಗ್ಚಿ ಪೀಠದಲ್ಲಿ ವಿಚಾರಣೆಯನ್ನ ನಡೆಸಲಾಯಿತು. ರಾಜ್ಯ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡಿದ್ರು. 5 ಪಾಲಿಕೆಯ 369 ವಾರ್ಡ್ಗಳಿಗೆ ಮೀಸಲಾತಿ ಸಿದ್ಧವಾಗಿದೆ. ಮುಂದಿನ ತಿಂಗಳು ಮೀಸಲಾತಿ ಪ್ರಕಟ ಮಾಡ್ತೇವೆ ಅಂತ ಸಿಂಘ್ವಿ ಹೇಳಿದ್ರು. ಇದಕ್ಕೆ ಒಪ್ಪದ ನ್ಯಾಯಪೀಠ ಫೆಬ್ರವರಿ 20ರೊಳಗೆ ವಾರ್ಡ್ ಮೀಸಲಾತಿ ಘೋಷಣೆ ಮಾಡಿ ಜೂನ್ 30ರೊಳಗೆ ಜಿಬಿಎ ಚುನಾವಣೆ ಮಾಡಿ ಅಂತ ಖಡಕ್ ಸೂಚನೆ ಕೊಟ್ಟಿದೆ. ಇನ್ಮುಂದೆ ದಿನಾಂಕ ಮುಂದೂಡಿಕೆ ಮಾಡಲ್ಲ ಅಂತ ಸಹ ನ್ಯಾಯಪೀಠ ಹೇಳಿದೆ. ಮಾರ್ಚ್ 16ರ ವೇಳೆಗೆ ಮತದಾರರ ಪರಿಶೀಲನೆ ಅಂತ್ಯವಾಗಿ ಎಸ್ಎಸ್ಎಲ್ಸಿ ಸೇರಿ ಅನೇಕ ಪರೀಕ್ಷೆಗಳು ನಡೆಯಲಿವೆ. ಮೇ 26ರ ಒಳಗೆ ಚುನಾವಣಾ ದಿನಾಂಕ ಘೋಷಣೆ ಮಾಡ್ತೇವೆ ಅಂತ ಕೋರ್ಟ್ಗೆ ಚುನಾವಣಾ ಆಯೋಗ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿಗೆ ಎದುರಾಯಿತು ಮತ್ತೊಂದು ಟಾಸ್ಕ್. ಇನ್ನು ಅಸ್ಸಾಂ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಡಿಕೆಶಿಗೆ ಈಗ ಮತ್ತೊಂದು ಟಾಸ್ಕ್ ಎದುರಾಗಿದೆ. ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂತಹ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಜಿಬಿಎ ಚುನಾವಣೆಯ ಹೊರೆಯೂ ಬಿದ್ದಿದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗಳು ನಡೆಯಬೇಕಾಗಿದ್ದು ಡಿಕೆಶಿಯ ಸಿಎಂ ಗದ್ದುಗೆ ಹಿಡಿಯಬೇಕೆಂಬ ಉತ್ಸಾಹಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಜಿಬಿಎ ಎಲೆಕ್ಷನ್ಗೆ ಜೈ ಎಂದ ಬಿಜೆಪಿ ನಾಯಕರು. ಜೂನ್ 30ರೊಳಗೆ ಜಿಬಿಎ ಎಲೆಕ್ಷನ್ ಮಾಡಬೇಕೆನ್ನುವ ಸುಪ್ರೀಂ ಕೋರ್ಟ್ ಸೂಚನೆ ಬಿಜೆಪಿ ನಾಯಕರಿಗೆ ಜೋಶ್ ತಂದು ಕೊಟ್ಟಿದೆ. ನಾವು ಬಿಜೆಪಿ ಮೊದಲಿಂದಾನು ಚುನಾವಣೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀವಿ. ನಿಮ್ಗೆ ವಾರ್ಡ್ಗಳ ಮೀಸಲಾತಿ ಮಾಡಕ್ಕಾಗಿಲ್ಲ ಅಂದ್ರೆ 198ಗೆ ಮಾಡಿ ಅಂತಾನು ನಾವು ಅಪೀಲ್ ಮಾಡಿದ್ದೀರಿ ಕೋರ್ಟ್ಗೆ. ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ. ಆದ್ರೆ ಈಗೆಲ್ಲ ವಾರ್ಡ್ಗಳು ಇವೆಲ್ಲ ಕ್ಯಾಟಗರಿ ಎಲ್ಲ ಮಾಡಿರೋದ್ರಿಂದ ಬೇಗ ಚುನಾವಣೆ ಮಾಡಿ ನಾವು ರೆಡಿ ಇದ್ದೀರಿ. ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂತ ಗುಂಡಿಗಳೇ ಸಾಕು. ರಾಜ್ಯದಲ್ಲಿ ಬಿದ್ದಿರುವಂತ ಗುಂಡಿಗಳು, ಅದರಲ್ಲಿ ಸತ್ತಿರುವಂತ ಜನ, ಪಾಪ ಏಟ್ ತಿಂದಿರೋರು, ಕಸದ ರಾಶಿ ಬಿದ್ದಿರುವಂತದ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು, ಇದಕ್ಕಿಂತ ಬೇರೆ ವಿಚಾರಗಳೇನು ಬೇಕಾ? ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚುತ್ತೆ. ಅಷ್ಟು ಪಾಪವನ್ನ ಮಾಡಿದ್ದಾರೆ, ಬೆಂಗಳೂರು ಜನತೆಗೆ ದ್ರೋಹವನ್ನ ಬಗೆತಾರೆ. ನಾವು ಚುನಾವಣೆಗೆ ರೆಡಿ. ಜಿಬಿಎ ಚುನಾವಣೆಗೆ ನಾವು ಯಾವಾಗಲೂ ರೆಡಿ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ಮಟ್ಟಕ್ಕೆ ಈ ಬೆಂಗಳೂರನ್ನ ಇವರು ಇವತ್ತು ಕಾಟಿಸಿದ್ದಾರೆ. ಮಳೆ ಬಂದ್ರೆ ಸಾಕು ಬೋಟ್ಗಳಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ರಸ್ತೆ ಗುಂಡಿಗಳನ್ನ ಮುಚ್ಚಲಾರದ ಪರಿಸ್ಥಿತಿ ಇತ್ತು. ಜನರಿಗೆಲ್ಲ ಗೊತ್ತಿದೆ. ಈಗ ಜನರೇ ಆ ಗುಂಡಿಗಳಲ್ಲಿ ಕಾಂಗ್ರೆಸ್ ಅನ್ನು ಹಾಕಿ ಮುಚ್ಚುವ ಕಾಲ ಬಂದಿದೆ. ನನಗನ್ಸ್ತದೆ ಈ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಗುಣಿ ಬಿದ್ದಿತ್ತಲ್ಲ, ಆ ಗುಣಿಯಲ್ಲೇ ಕಾಂಗ್ರೆಸ್ ಅನ್ನ ಜನ ಮುಚ್ಚುತ್ತಾರೆ. ಭಾರತೀಯ ಜನತಾ ಪಕ್ಷ ಚುನಾವಣೆ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕೊನೆಗೂ ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಮುಹೂರ್ತ ಇಟ್ಟಿದೆ. ಜೂನ್ 30ರೊಳಗೆ ಎಲೆಕ್ಷನ್ ಮಾಡಲೇಬೇಕಾದ ಒತ್ತಡಕ್ಕೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ಸಿಲುಕಿದೆ. ಕೋಗಿಲು ಕದನ ಅಕ್ರಮ ಬಾಂಗ್ಲಾದೇಶಿಯರ ವಾರ್ ನಡುವೆ ಎಲೆಕ್ಷನ್ಗೆ ಕಾಂಗ್ರೆಸ್ ಅದ್ಯಾವ ರಣತಂತ್ರ ಹೆಣೆಯುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಾಮುಂಡಿ ಬೆಟ್ಟಕ್ಕೆ ಪ್ರಾಧಿಕಾರ ರಚಿಸೋ ಸಿಎಂ ಸಿದ್ದರಾಮಯ್ಯ ಅವರ ಕನಸಿಗೆ ರಾಜ್ಯಪಾಲರು ಅಡ್ಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿಧೇಯಕವನ್ನ ರಾಜಭವನ ತಿರಸ್ಕರಿಸಿದ್ದು ಮತ್ತೊಂದು ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಚಾಮುಂಡೇಶ್ವರಿ ಪ್ರಾಧಿಕಾರ ವಿಧೇಯಕ ವಾಪಸ್. ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ ಗವರ್ನರ್. ಚಾಮುಂಡಿ ಬೆಟ್ಟ ಕರ್ನಾಟಕದ ಶಕ್ತಿಪೀಠ.
ಕರುನಾಡಿನ ನಾಡದೇವತೆ ಚಾಮುಂಡೇಶ್ವರಿ ನೆಲೆ ನಿಂತಿರುವಂತಹ ಪುರಾಣ ಪುಣ್ಯಕ್ಷೇತ್ರ. ಕೋಟಿ ಕೋಟಿ ಭಕ್ತರು ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳುವಂತಹ ಈ ಕ್ಷೇತ್ರ ಯಾರದು ಅನ್ನೋ ವಿವಾದ ತಲೆಮಾರುಗಳನ್ನ ಕಂಡಿದ್ದು, ಸಿದ್ದರಾಮಯ್ಯ 2ನೇ ಬಾರಿಗೆ ಸಿಎಂ ಆದ ಮೇಲಂತೂ ಚಾಮುಂಡೇಶ್ವರಿ ಬೆಟ್ಟವನ್ನ ಸರ್ಕಾರದ ಸುಪರ್ದಿಗೆ ತರಲು ಮಾಡಿದ ಪ್ರಯತ್ನಗಳು ಒಂದಾ ಎರಡಾ? ಹೌದು, ಚಾಮುಂಡಿ ಬೆಟ್ಟ ಮೈಸೂರಿನ ಯದುವಂಶಕ್ಕೆ ಸೇರಿದು ಅನ್ನೋದು ರಾಜವಂಶಸ್ಥರ ವಾದವಾದ್ರೆ, ಇಲ್ಲ ಬೆಟ್ಟ ಭಕ್ತರು ಅಂದ್ರೆ ಸರ್ಕಾರದ ಸುಪರ್ದಿಗೆ ಬರಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯರ ಲಾಜಿಕ್. ಈ ವಿವಾದ ಕೋರ್ಟ್ ಅಂಗಳದಲ್ಲಿದ್ದು, ಈ ನಡುವೆ ಸಿದ್ದರಾಮಯ್ಯ ಸರ್ಕಾರ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಪ್ರಾಧಿಕಾರವನ್ನು ರಚಿಸಲು ಮುಂದಾಗಿತ್ತು. ಎಷ್ಟು ಮಾತ್ರವಲ್ಲ, ಅಧಿವೇಶನದಲ್ಲಿ ಮಸೂದೆ ತಂದು ಪಾಸ್ ಸಹ ಮಾಡಿಸಿಕೊಂಡಿತ್ತು. ಆದರೆ ಸರ್ಕಾರದ ವಿಧೇಯಕವನ್ನು ತಿರಸ್ಕಾರ ಮಾಡಿರುವಂತಹ ಗವರ್ನರ್ ಗೆಹ್ಲೋಟ್ ಸಿದ್ದರಾಮಯ್ಯಗೆ ಶಾಕ್ ನೀಡಿದ್ದಾರೆ. ಇದು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೋ ಇಲ್ವೋ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ಕೆಲವು ಸಂಗತಿಗಳಿದ್ದಾವೆ. ಒಂದು, ಪ್ರಾಧಿಕಾರವನ್ನು ಸೃಷ್ಟಿಸುವುದು ಈ ಸರ್ಕಾರನೇ ಮಾಡಿರ್ತಕ್ಕಂಥದ್ದು. ಆ ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ, ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೊಳ್ತಾ ಇರೋದು ನಾವು ಈ ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಆಡಳಿತದಲ್ಲಿರುವಾಗ ನಾವು ನೋಡ್ತಾ ಇದ್ವಿ. ಜೊತೆಗೆ ಇಂಥ ಒಂದು ಹಿಂದೂ ಧರ್ಮಕ್ಕೆ, ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆಗಳು ಹೆಚ್ಚಾಗ್ತಾ ಬಂದಿದ್ದಾವೆ. ಏನಿದು ಪ್ರಾಧಿಕಾರ ಫೈಟ್? ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಧಿಕಾರ ರಚನೆ ಮಾಡಲು ಸರ್ಕಾರ ಮುಂದಾಗಿದ್ದು, ದೇವಾಲಯದ ಅಭಿವೃದ್ಧಿ ಮತ್ತು ಸ್ವತಂತ್ರ ನಿರ್ವಹಣೆಯ ಉದ್ದೇಶ ಹೊಂದಿದೆ. ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಿಎಂ ಇದ್ರೆ, ಸಚಿವರು, ಸಂಸದರು, ಶಾಸಕರು ಮತ್ತು ಅಧಿಕಾರಿಗಳು ಪ್ರಾಧಿಕಾರದ ಸದಸ್ಯರಾಗಿರ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಧಿಕಾರ ನಿಧಿ ಸ್ಥಾಪನೆ ಸಹ ಮಾಡಲು ಉದ್ದೇಶಿಸಿದ್ರೂ ಕೂಡ ಈ ಮಸೂದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗಿತ್ತು. ಆದರೆ ಪ್ರಾಧಿಕಾರದ ರಚನೆಗೆ ಮೈಸೂರು ರಾಜಮನೆತನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಇದು ಅಸಂವಿಧಾನಿಕ ಅಂತ ವಾದಿಸಿದೆ. ಕಾನೂನು ಹೋರಾಟಕ್ಕೆ ರಾಜಮನೆತನ ಮುಂದಾಗಿದ್ದು, ವಿಧೇಯಕಕ್ಕೆ ಸಹಿ ಹಾಕದಂತೆ ರಾಜ್ಯಪಾಲರಿಗೆ ಮನವಿ ಮಾಡಿತ್ತು. ಹೀಗಾಗಿ ರಾಜ್ಯಪಾಲರು ವಿಧೇಯಕವನ್ನು ವಾಪಸ್ ಮಾಡಿದ್ದಾರೆ. ಚಾಮುಂಡಿ ಪ್ರಾಧಿಕಾರದ ವಿಧೇಯಕವನ್ನು ರಾಜ್ಯಪಾಲರು ವಾಪಸ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಕಿಡಿಕಾರುತ್ತಿದೆ. ಗವರ್ನರ್ ಪಕ್ಷಪಾತ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದು, ರಾಜಭವನ ಮತ್ತು ವಿಧಾನಸೌಧಗಳ ನಡುವೆ ಜಟಾಪಟಿ ಮತ್ತೆ ಮುಂದುವರಿತಾನೇ ಇದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಳಗಾವಿಯ ಸಹಕಾರ ಕ್ಷೇತ್ರದ ಸಂಘರ್ಷ ಅದು ಎಂದೂ ಮುಗಿಯದ ಕತೆ. ಇಡೀ ಜಿಲ್ಲೆಯ ರಾಜಕೀಯ ಚಿತ್ರಣವನ್ನೇ ಬದಲಿಸೋ ತಾಕತ್ತಿರುವಂಥ ಡಿಸಿಸಿ ಬ್ಯಾಂಕ್ ಗದ್ದುಗೆ ಗುದ್ದಾಟ ಎಲೆಕ್ಷನ್ ಮುಗಿದು ಮತ್ತೆ ಮುಂದುವರೆದು. ಈ ಬಾರಿ ಕತ್ತಿ ಕುಟುಂಬಕ್ಕೆ ಜಾರಕಿಹೊಳಿ ಬರೆದಾರಿಸಿಕೊಟ್ಟಂತ ಶಾಕ್ ಎಂತದ್ದು ನೀವೇ ನೋಡಿ. ಕತ್ತಿಕೋಟೆಗೆ ಕೈ ಹಾಕಿದ ಜಾರಕಿಹೊಳಿ ಬ್ರದರ್ಸ್. ಕತ್ತಿ ವಿರುದ್ಧ ಸೋತವನಿಗೆ ಸಾಹುಕಾರ್ ಮಣೆ. ಹೌದು, ಬೆಳಗಾವಿ ರಾಜಕೀಯವೇ ಹಾಗೆ. ಯಾರು ಯಾವ ಕ್ಷಣದಲ್ಲಿ ಯಾವ ದಾಳವನ್ನು ಉರುಳಿಸ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ ಜಾರಕಿಹೊಳಿ ಸಹೋದರರ ರಾಜಕೀಯ ನಡೆಯ ಜಾಡು ಹಿಡಿಯೋದು ಬಲು ಕಷ್ಟ. ಒಂದು ಕಾಲದಲ್ಲಿ ಸಹೋದರರಂತೆ ಇದ್ದ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ಇದೀಗ ಬದ್ಧ ವೈರಿಗಳಾಗಿದ್ದಾರೆ. 2-3 ದಶಕಗಳ ಕಾಲ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಿಡಿತವನ್ನ ಸಾಧಿಸಿದ್ದ ರಮೇಶ್ ಕತ್ತಿ ಕೆಳಗಿಳಿಸಿ ಮೇಲುಗೈ ಸಾಧಿಸಿದ್ದಾರೆ. 29 ವರ್ಷಗಳ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಜಾರಕಿಹೊಳಿ ಬ್ರದರ್ಸ್ ಇದೀಗ ಸೋತ ಅಭ್ಯರ್ಥಿಗೆ ಮಣೆ ಹಾಕಿದೆ. ಹುಕ್ಕೇರಿ ತಾಲೂಕಿನ ರಾಜೇಂದ್ರ ಪಾಟೀಲ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಬೆಳಗಾವಿಯ ಸಾಹುಕಾರ್ ಕ್ಷೇತ್ರದಲ್ಲಿ ಮತ್ತೆ ಜಾರಕಿಹೊಳಿ ವರ್ಸಸ್ ಕತ್ತಿ ಕಿತ್ತಾಟ ಶುರುವಾಗಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ ಬಿಗಿ ಹಿಡಿತವನ್ನ ಹೊಂದಿರುವಂತಹ ರಮೇಶ್ ಕತ್ತಿ ಕಟ್ಟಿ ಹಾಕಲು ಸತೀಶ್ ಜಾರಕಿಹೊಳಿ ತಂತ್ರವನ್ನ ಹೂಡಿದ್ದಾರೆ. ಹುಕ್ಕೇರಿ ತಾಲೂಕಿನ ಸಹಕಾರ ಕ್ಷೇತ್ರವನ್ನ ತಮ್ಮ ಹಿಡಿತಕ್ಕೆ ಪಡೆಯಲು ರಣತಂತ್ರ ಮಾಡಿದ್ದು, ರಾಜೇಂದ್ರ ಪಾಟೀಲ್ಗೆ ನಿರ್ದೇಶಕ ಸ್ಥಾನ ಕೊಟ್ಟಿದ್ದಾರೆ. ಕತ್ತಿ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ 3 ತಿಂಗಳಲ್ಲಿ ನಡೆದ 3 ಯುದ್ಧಗಳಲ್ಲಿ 2ರಲ್ಲೂ ಕೂಡ ಜಾರಕಿಹೊಳಿ ಸಹೋದರರು ಸೋತು ಸುಣ್ಣವಾಗಿದ್ದಾರೆ. ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಕೈವಶಕ್ಕೆ ರಮೇಶ್ ಬಿಟ್ಟು ಉಳಿದ 3 ಸಹೋದರರು ಹುಕ್ಕೇರಿಯಲ್ಲಿ ಠಿಕಾಣಿ ಹೂಡಿದ್ರೂ ಫಲ ಮಾತ್ರ ನೀಡಲಿಲ್ಲ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಹುಕ್ಕೇರಿ ಜಾರಕಿಹೊಳಿ ಕುಟುಂಬಕ್ಕೆ ಕಬ್ಬಿಣದ ಕಡಲೆಯಾಗಿತ್ತು. ಜಾರಕಿಹೊಳಿ ಬಣದ ರಾಜೇಂದ್ರ ಪಾಟೀಲ್ ಮಣಿಸಿ ರಮೇಶ್ ಕತ್ತಿ ಗೆಲುವು ಕಂಡಿದ್ರು. ಆದರೆ ಈಗ ಕತ್ತಿ ವಿರುದ್ಧ ಸೋತ ರಾಜೇಂದ್ರ ಪಾಟೀಲ್ಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟವನ್ನು ಕೊಡಲಾಗಿದೆ.
ಸಹಕಾರ ಕ್ಷೇತ್ರದಲ್ಲಿ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿ ಕನಸು ಕಂಡಿದ್ದ ಶಾಸಕ ಲಕ್ಷ್ಮಣ್ ಸವದಿ ನಂತರ ರಮೇಶ್ ಕತ್ತಿಗೂ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ನ ಪ್ರತಿನಿಧಿಯಾಗಿ ರಾಹುಲ್ ಜಾರಕಿಹೊಳಿ ನೇಮಕ ಮಾಡಿದ ಜಾರಕಿಹೊಳಿ ಸಹೋದರರು ಮತ್ತೊಮ್ಮೆ ಮೇಲುಗೈ ಸಾಧಿಸಿದ್ದಾರೆ. ಆದರೆ ಇವರಿಬ್ಬರ ನಡುವಿನ ಕಿತ್ತಾಟ ಡಿಸಿಸಿ ಬ್ಯಾಂಕ್ಗೆ ಮಾರಕವಾಗದಿರಲಿ ಅಂತಿದ್ದಾರೆ ಬೆಳಗಾವಿ ಜನ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಎಲ್ಲೆಂದರಲ್ಲಿ ಸಿಗ್ತಾ ಇದ್ದಾರೆ. ಇವರ ಮೂಲವನ್ನ ಕೆದಕ್ತಾ ಹೋದ್ರೆ ಹೋಗಿ ಬಾಂಗ್ಲಾದೇಶನ್ನ ತಲುಪ್ತಾ ಇದೆ. ಇಂಥವರ ವಿರುದ್ಧವೇ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿರೋದು. ಇವರೆಲ್ಲ ಹೆಂಗ್ ಬರ್ತಾರೆ ಬೆಂಗಳೂರಿಗೆ? ಇದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತಂದ್ರೆ, ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಾಸಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಕಸ್ಟಡಿಗೆ ತಗೊಳ್ಳುವಂತ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮತ್ತೆ ಎಲ್ಲೆಲ್ಲಿ ಬಾಂಗ್ಲಾ ವಾಸಿಗಳು ನೆಲೆಸಿದ್ದಾರೆ, ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ನೀವೇ ನೋಡಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ಟಹಾಸವನ್ನ ಮೆರೆಯುತ್ತಿದ್ದಾರೆ. ಆದರೆ ಭಾರತಕ್ಕೆ ಅಕ್ರಮ ಬಾಂಗ್ಲಾದೇಶಗಳು ನುಸುಳಿ ಬರುವವರ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ಅಕ್ರಮ ವಲಸಿಗರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಅಕ್ರಮ ಬಾಂಗ್ಲಾದೇಶಗಳ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡಿದೆ. ಬಾಂಗ್ಲಾ ಭೇಟೆ 1.0 ಅಕ್ರಮ ಪ್ರವೇಶ, ಅಕ್ರಮ ವಾಸ, ಅಕ್ರಮ ದಂಧೆ. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆ ಬಳಿಯೇ ಬಾಂಗ್ಲಾದೇಶಿಗಳು ಅಕ್ರಮವಾಗಿ ವಾಸ ಮಾಡುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಬೆಂಗಳೂರಲ್ಲಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ನುಸುಳುಕೋರರ ಬಂಡವಾಳ ಬಯಲಾಗಿದೆ. ಬಾಂಗ್ಲಾದೇಶಿಗಳು ಭಾರತಕ್ಕೆ ನುಸುಳಿ ಬಂದಿದ್ದು ಹೇಗೆ? केवल 25,000 ಕೊಟ್ಟು बॉर्डर क्रॉस। बांग्ला से यहाँ पे पैदल आया, फ्लाइट में या ट्रेन में, कैसे आया आपने? ट्रेन से। वीसा पासपोर्ट है क्या? नहीं है। नहीं। कितना पैसा मंगाया एजेंट? 25,000 25 मतलब 20 और 5 20 और 5 25,000। हाँ। एक आदमी के लिए 25,000 एक आदमी के लिए। हाँ। और अभी कितना दिया आपने पैसा? मेरे को एक बार 60,000 लिया, दोबारा 25,000 लिया। ಬಾಂಗ್ಲಾ ಬೇಟೆ 2.0 ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು. ಅಕ್ರಮ ಬಾಂಗ್ಲಾದೇಶಿಗಳು ಮಾದನಾಯಕನಹಳ್ಳಿಯಲ್ಲೂ ಕೂಡ ಇದ್ದಾರೆ. ಇದೊಂದೇ ಏರಿಯಾದಲ್ಲೇ 2 ರಿಂದ 3 ಸಾವಿರ ಅಕ್ರಮ ಬಾಂಗ್ಲಾದೇಶಿಗಳು ಠಿಕಾಣಿ ಹೂಡಿದ್ದಾರೆ. ಟೆಂಟ್ ಹಾಕೊಂಡು ಜೀವನವನ್ನ ಮಾಡ್ತಿದ್ದಾರೆ. उधर उधर से आते हो ना, इधर काम के लिए वो बुलाते हैं, पैसा देते हैं कि नहीं? खाना, पैसे, हेल्थ चेकअप वो नहीं सब देता। हाँ, वो सब नहीं देता, वो पगार बात करता है 400-500 में चला जाता है, काम करता है बस। हाँ। कितना लोग है इधर बांग्ला का? कम से कम तुमको ये पूरा सराउंडिंग में मादनायकनहल्ली का सराउंडिंग पूरा ढूंढ लिया तो तुमको 2-3 हज़ार लोग मिल जाता है। 2-3 हज़ार? उससे भी ज़्यादा है। कैसे आता है भैया वो? आ जाता है, कॉन्ट्रैक्ट पे आ जाता है। अब मैं आ गया, मैं तो ले लेता हूँ इधर। अब मेरे को तो पैसा मिलता है अच्छा खासा। ಬಾಂಗ್ಲಾ ಬೇಟೆ 3.0 ಇಡೀ ಬೆಂಗಳೂರಿಗೆ ಹಬ್ಬಿದೆ ಅಕ್ರಮ ಬಾಂಗ್ಲಾ ಜಾಲ. ಹುಲಿಮಂಗಲ ಪೋಡು ಗ್ರಾಮದಲ್ಲಿ ಬಾಂಗ್ಲಾದೇಶಿಗರು ವಾಸವಾಗಿದ್ದಾರೆ. ಢಾಕಾದಿಂದ ಬಂದಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಕೋಲ್ಕತ್ತಾ ಬಂದು ಅಲ್ಲಿಂದ ರೈಲಿನಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. इधर आने के लिए कितना दिया तुम्हें? मैं 10,000 रुपये दिया उधर। तुम्हें 10,000 दिया उसको? वो मैं बोला 10,000 दे। हाँ, वो भी दिया। बांग्लादेश से बॉर्डर क्रॉस करने के लिए 10,000 दिया वो भी। वही है ना? बांग्लादेश से तुम्हें तो मालूम नहीं, है हमारा। मेरे को मालूम है, तुम्हें बोलना है ना, तुम्हें बोलो। ठीक है। हाँ, मैं बोलता हूँ भी 10,000 रुपया दिया था। ಬಾಂಗ್ಲಾ ಬೇಟೆ 4.0 ಆನೇಕಲ್ನಲ್ಲಿ ಪತ್ತೆಯಾಯಿತು ಮಿನಿ ಬಾಂಗ್ಲಾದೇಶ.
ಇದ್ಯಾವುದೋ ಬಿಬಿಎಂಪಿ ಕಸ ವಿಲೇವಾರಿ ಮಾಡುವಂತಹ ಘಟಕವಲ್ಲ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗರು ನೆಲೆಯೂರಿದ್ದಾರೆ. ಆಧಾರ್, ಜನನ ಪ್ರಮಾಣ ಪತ್ರ ಎಲ್ಲವೂ ಫೇಕ್. ಆಧಾರ್ ಕಾರ್ಡ್ ಅಲ್ಲೇ ಡೇಟ್ ಆಫ್ ಬರ್ತ್ ಬೇರೆ, ವೋಟರ್ ಐಡಿ 1987 ಇಲ್ಲಿ 1985. ಸೀಸ್ ಆದ 30ಕ್ಕೂ ಹೆಚ್ಚು ಆಟೋಗಳು ಪತ್ತೆ. ಅಕ್ರಮದ ಕೋಟೆಯಲ್ಲಿ ಸೀಸ್ ಆದಂತಹ 30ಕ್ಕೂ ಹೆಚ್ಚು ಆಟೋಗಳಿವೆ. ಈ ಡಕೋಟ ಆಟೋಗಳಿಗೆ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ದಾಖಲೆಗಳಿಲ್ಲ, ಇನ್ಸೂರೆನ್ಸ್ ಇಲ್ಲವೇ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಅಂತೂ ಕೇಳಲೇಬೇಡಿ. ಏನೂ ಇಲ್ಲದ ಅಸ್ಥಿ ಪಂಜರದಂತಹ ಆಟೋಗಳಲ್ಲಿ ಓಡಾಡ್ತಾರೆ ಈ ಅಕ್ರಮ ನುಸುಳುಕೋರರು. ನಾನು ಆಟೋ ಡ್ರೈವರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, RTO ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು RC ಇಲ್ಲ, ಇದಿಲ್ಲ ಅಂತ ಎಲ್ಲನೂ ರೋಡಿಗೆ ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತು RTO ಇದಿಲ್ಲ, ಇದು RC ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂತ ಇದೆಲ್ಲ ತನಿಖೆ ಮಾಡ್ತಾ ಇದ್ದೀರಲ್ವ. ಇವತ್ತು ಬಾಂಗ್ಲಾದೇಶದ ಬಂದಂಥ ವಲಸಿಗಾರರು ಇಲ್ಲಿ ಹತ್ತತ್ರ ಒಂದು 30 ಗಾಡಿಗಳಿದ್ದಾವೆ, ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ FC ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾ ಇದ್ದೀರಾ, ವಿಪರೀತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಪರ್ಫೆಕ್ಟಾಗಿ ಓಡಿಸ್ತಾ ಇದ್ರೂ ನೀವು ಇದು ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಿಗೆ ನೀವು ತನಿಖೆ ಮಾಡ್ತಾ ಇದ್ದೀರಾ ಅಂತ ನಾವು RTO ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಬೆಂಗಳೂರಿಗೆ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರು ಕಂಟಕವಾಗಿದ್ದಾರೆ. ಪೊಲೀಸರು ಅಲರ್ಟ್ ಆಗಿದ್ದು ನುಸುಳುಕೋರರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯ ರಾಜ್ಯದಾದ್ಯಂತ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಚರ್ಚೆ ಆಗ್ತಾ ಇರೋದು ಒಂದೇ ಒಂದು ವಿಚಾರ. ಅದು ಏನಂತಂದ್ರೆ, ಈ ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಬೆಂಗಳೂರಿಗೆ ಹೇಗೆ ಬರ್ತಾ ಇದ್ದಾರೆ, ಬಾಂಗ್ಲಾದೇಶ್ ಟು ಬೆಂಗಳೂರು ಇವರು ಹೆಂಗೆ ನುಗ್ಗುತ್ತಾ ಇದ್ದಾರೆ, ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಅಕ್ರಮ ಬಾಂಗ್ಲಾದೇಶಿಯರೇ ಇರೋದು. ಗಲ್ಲಿ ಗಲ್ಲಿಯಲ್ಲೂ ಎಲ್ಲೋದ್ರೂ ಒಂದು ಇಬ್ಬರಾದರೂ ಸಿಕ್ಕೇ ಸಿಗ್ತಾರೆ ನಿಮ್ಗೆ. ಅವ್ರನ್ನ ಮಾತಾಡಿಸಿ, ನೀವು ಸಂಶಯ ಬಂದರೆ ಎಲ್ಲಿಯವರು ನೀವು ಅಂತ ಬಾಂಗ್ಲಾ ಅಂತಾರೆ ಅವರು. ಲಾಲ್ಬಾಗ್ ಹೋಗಿ, ಲಾಲ್ಬಾಗಲ್ಲಂತೂ ನಿಮಗೆ ಹೆಚ್ಚಿಗೆ ಬಾಂಗ್ಲಾದೇಶದವರೇ ಸಿಗೋದು. ವೀಕೆಂಡಲ್ಲಿ ವೀಕ್ಡೇಯಲ್ಲಿ ಯಾವಾಗ ನೋಡಿದ್ರು ಓಡಾಡ್ತಿರ್ತಾರೆ. ಅವ್ರನ್ನ ಹೋಗಿ ನೀವು ಯಾವ ಊರವರು ಅಂತ ಕೇಳಿದರೆ ಬಾಂಗ್ಲಾದೇಶ ಅಂತಾರೆ. ಅವ್ರು ಎಲ್ಲಿಂದ ಬರ್ತಾರೆ, ಇವರು ಹೆಂಗೆ ಬರ್ತಾರೆ? ಬರ್ಮಾ, ಬಾಂಗ್ಲಾದೇಶದಿಂದ ನುಸುಳುತ್ತಿದ್ದಾರೆ ಈ ಕ್ರಿಮಿಗಳು. ಮ್ಯಾನ್ಮಾರ್ನಿಂದ ಬಾಂಗ್ಲಾದೇಶಕ್ಕೆ ರೋಹಿಂಗ್ಯಾಗಳು ನಿರಂತರವಾಗಿ ವಲಸೆ ಬರ್ತಾನೆ ಇದ್ದಾರೆ. ಅವ್ರನ್ನ ತಡೆಯುವಂಥ ಕೆಲಸ ಆಗಬೇಕು. ಬಾಂಗ್ಲಾದೇಶದಿಂದ ನೇರವಾಗಿ ಭಾರತಕ್ಕೆ ಬರ್ತಿದ್ದಾರೆ ಈ ಎಲ್ಲ ನುಸುಳುಕೋರರು. 2017ರ ಹಿಂಸಾಚಾರದ ಬಳಿಕ ಈ ನುಸುಳುಕೋರರು ಈ ಕಡೆ ನುಗ್ಗೋದು ಹೆಚ್ಚಾಯಿತು. ಇವರ ಹಾವಳಿನೂ ಹೆಚ್ಚಾಗೋಯ್ತು. ಭಾರತಕ್ಕೆ ನುಸುಳೋದಕ್ಕೆ ಬಾಂಗ್ಲಾದೇಶರಿಂದ ಕಳ್ಳದಾರಿ ಪತ್ತೆಯಾಗಿದೆ. ಇದಕ್ಕೊಂದು ಸಮಸ್ಯೆನೂ ಇದೆ. ಅಷ್ಟು ಹೇಗೆ ಇವರು ಗಡಿ ಪಾರು ಮಾಡಿಕೊಂಡು ಈಸಿಯಾಗಿ ನಮ್ಮ ದೇಶದೊಳಗೆ ಎಂಟ್ರಿ ಕೊಟ್ಬಿಡ್ತಾರೆ ಅನ್ನೋಂತಹ ಸಂಶಯ ನಿಮ್ಮನ್ನು ಕಾಡ್ತಾ ಇರ್ಬೋದು. BSFನ ಯೋಧರು ಪಾಳಿ ಬದಲಿಸುವ ಸಂದರ್ಭದಲ್ಲಿ ಅಕ್ರಮವಾಗಿ ಇವರು ಪ್ರವೇಶ ಪಡೀತಾರೆ. ಇಲ್ಲಿ ಕೆಲವರು ಯಾವ ರೀತಿ ಇವರನ್ನ ಪಾರು ಮಾಡ್ತಾರೆ ಅಂತಂದ್ರೆ, ದುಡ್ಡು ಆ ಕಡೆ ಆ ಪಶ್ಚಿಮ ಬಂಗಾಳದ ಗಡಿಯುದ್ದಕ್ಕೂ ಇಂಥ ದಂಧೆ ಮಾಡೋರೇ ಇರೋದಲ್ಲಿ. ಒಂದು 10-20 ಸಾವಿರ ಕೊಟ್ಬಿಟ್ರೆ ಆರಾಮಾಗಿ ಈ ಕಡೆ ಕರ್ಕೊಂಡ್ಬಿಡ್ತಾರೆ. ಆ ಕಡೆ ಏಜೆಂಟ್ರು ಅಷ್ಟೇ, ಅವನು ಒಂದಿಷ್ಟು ದುಡ್ಡು ತಗೋತಾನೆ, ಇವ್ರನ್ನ ಕಳಿಸ್ಕೊಡ್ತಾನೆ. ಆಮೇಲೆ ಯಾಕೆ ಇಲ್ಲಿ ಗಡಿಯಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ, ಗಡಿ ಗುರುತಿಸೋದು, ಅಲ್ಲಿ ಬೇಲಿ ಹಾಕೋದು ಯಾಕೆ ಆಗ್ತಿಲ್ಲ ಅಂತಂದ್ರೆ, ನದಿ ಮತ್ತು ಸುರಂಗ ಮಾರ್ಗದ ಮೂಲಕ ಇವರು ಭಾರತಕ್ಕೆ ಆಗಮಿಸ್ತಾ ಇದ್ದಾರಲ್ಲ. ಪಶ್ಚಿಮ ಬಂಗಾಳದಲ್ಲಿ ಗಡಿ ರಕ್ಷಣೆ ಒಂದು ದೊಡ್ಡದಾದಂಥ ಸವಾಲಾಗಿದೆ. ಇದಕ್ಕೆ ಕಾರಣ ಆ ಗಡಿ ಒಂದೋ ಗ್ರಾಮಕ್ಕೆ ಮುಗಿಯುತ್ತೆ, ಇಲ್ಲ ಒಂದು ನದಿಗೆ ಮುಗಿಯುತ್ತೆ. ಅಲ್ಲಿ ಹೆಂಗೆ ಬೇಲಿ ಹಾಕೋಕ್ಕಾಗತ್ತೆ, ಅಲ್ಲಿ ಹೆಂಗೆ ಊರಿಗೇನೆ ಸ್ಟಾಪ್ ಮಾಡೋಕ್ಕಾಗತ್ತೆ, ಇದು ಪ್ರಶ್ನೆ. ಪಶ್ಚಿಮ ಬಂಗಾಳದಲ್ಲಿ 2217 ಕಿಲೋಮೀಟರ್ ಇಲ್ಲವೇ ಇಲ್ಲ ಗಡಿ ಬೇಲಿ. 2000 ಕಿಲೋಮೀಟರ್ಗೆ ಗಡಿ ಬೇಲಿನೇ ಇಲ್ಲ. ಕಾರಣ ಈಗ ಹೇಳ್ತಿದ್ನಲ್ಲ, ನದಿಗಳು, ಗ್ರಾಮಗಳು, ಅವೇ ಅಲ್ಲಿ ಗಡಿ. ಅಲ್ಲಿ ನೀವು ಬೇಲಿ ನಿರ್ಮಾಣ ಮಾಡೋದಕ್ಕೆ ಹೇಗೆ ಸಾಧ್ಯ? ಕಷ್ಟ ಆಗುತ್ತೆ. ಹೀಗಾಗಿ ಈ 2000 ಕಿಲೋಮೀಟರ್ ಯಾವ ಮೂಲೆಯಿಂದ ಬರ್ತಾರೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿನ ಸರ್ಕಾರಗಳು ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಗಡಿ ಪ್ರದೇಶದಲ್ಲಿ ಭೂಮಿ ಹಸ್ತಾಂತರ ಕಾರ್ಯ ವಿಳಂಬವಾಗ್ತಾ ಇದೆ.
ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಭಿನ್ನಾಭಿಪ್ರಾಯದ ಲಾಭವನ್ನ ಅವರು ಪಡಿತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯ ಕೃಪಾ ಕಟಾಕ್ಷ. ಮಮತಾ ಬ್ಯಾನರ್ಜಿ ಈ ವಿಚಾರವಾಗಿ ಗಂಭೀರತೆಯೇ ಇಲ್ಲ. ವೋಟ್ ಬ್ಯಾಂಕ್ ಎಷ್ಟು ಜನ ಬರ್ತೀರಿ ಬನ್ನಿ ಲೆಕ್ಕ ಕೊಡಿ. 30 ಜನ ಬರ್ತೀರಾ, ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 30 ವೋಟ್ TMCಗೆ ಬರಬೇಕು. ಕೇಂದ್ರ ಸರ್ಕಾರ ಏನ್ ಸ್ಟ್ರಿಕ್ಟ್ ರೂಲ್ಸ್ ತಗೊಂಡ್ರಿ ಏನ್ ಬಂತು ಲಾಭ? ಇಲ್ಲಿ ಮಮತಾ ಬ್ಯಾನರ್ಜಿಯೇ ಸುಮ್ಮನೆ ಕೂತಿದ್ದಾರೆ ಮುಖ್ಯಮಂತ್ರಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಈ ಭಿನ್ನಾಭಿಪ್ರಾಯಗಳು, ದ್ವೇಷ ರಾಗಗಳನ್ನ ಆ ನುಸುಳುಕೋರರು ಲಾಭ ಮಾಡ್ಕೋತಾ ಇದ್ದಾರೆ. ಹಿಂಗಾಗಿ ಇಷ್ಟೆಲ್ಲ ಅಕ್ರಮ ನುಸುಳುಕೋರು ಬರ್ತಾನೆ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಸ್ಟಿಂಗ್ ಆಪರೇಷನ್ ಅಲ್ಲಿ ಒಬ್ಬ ಮಾತಾಡ್ತಾ ಇದ್ದ, ನಾನು ಪಶ್ಚಿಮ ಬಂಗಾಳದಿಂದ ಇಲ್ಲಿಗೆ ಬಂದೆ. ಪಶ್ಚಿಮ ಬಂಗಾಳಕ್ಕೆ ಹೆಂಗೆ ಬಂದೆ ಅಪ್ಪ ನೀನು ಅಂದ್ರೆ, ನಾನು ಬಾಂಗ್ಲಾದೇಶದಿಂದ ಬಂದೆ ಅಂತ ಹೇಳ್ತಾನಾತ. ಹೇಗೆ ಸಾಧ್ಯ ಇವೆಲ್ಲ? ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇವುಗಳನ್ನ ಕೂಡಲೇ ತಡೆಯುವಂತ ಕೆಲಸ ಆಗ್ಬೇಕು. ಇನ್ನು ನೆಕ್ಸ್ಟ್, ಇನ್ನ ಅಕ್ರಮ ವಾಸಿಗಳಿಗೂ ಕೂಡ ಆಧಾರ್ ಕಾರ್ಡ್ ಕೊಡ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಬಾಂಗ್ಲಾದೇಶದ ನುಸುಳುಕೋರರಿಗೆ ID ಕಾರ್ಡ್ಗಳು ಸಿಗ್ತಾ ಇದೆ. ಆಧಾರ್ ಕಾರ್ಡ್ ಶ್ರೀಸಾಮಾನ್ಯನ ಅಧಿಕಾರ ಅಂತ ಕೇಂದ್ರ ಹೇಳಿದೆ. ಆದರೆ ಇಲ್ಲಿ ಎಂತೆಂಥವ್ರಿಗೆ ID ಕಾರ್ಡ್, ಆಧಾರ್ ಕಾರ್ಡ್ ಸಿಗ್ತಾ ಇದೆ. ಬಾಂಗ್ಲಾದೇಶದಿಂದ ನೇರವಾಗಿ ಪಶ್ಚಿಮ ಬಂಗಾಳಕ್ಕೆ ಇವರು ವಲಸೆ ಬರ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ನುಸುಳುಕೋರರಿಗೆ ಎಲ್ಲ ರೀತಿಯ ಸೌಕರ್ಯ. ಅದೇ ವಿಚಾರವನ್ನು ನಾನು ಇಷ್ಟೊತ್ತಿನವರೆಗೆ ಯಾವ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದೆ ಅಂತಂದರೆ, ಅಲ್ಲಿ ಬಂದವರಿಗೆ ವೋಟರ್ ID ಕೊಡ್ತಾರೆ, ಆಧಾರ್ ಕಾರ್ಡ್ ಕೊಡ್ತಾರೆ, LPG ಕಾರ್ಡ್ ಮಾಡಿಕೊಡ್ತಾರೆ. ಇನ್ನೇನು ಬೇಕು ಅವ್ರಿಗೆ? ಬಾಂಗ್ಲಾದೇಶದಲ್ಲಿ ಇರೋದೆಲ್ಲ ಅವ್ರು ಈ ಕಡೆ ಬಂದ್ಬಿಡ್ತಾರೆ. ಹಿಂಗೆ ಬಂದವರು ನಮ್ಮ ದೇಶಕ್ಕೆ ಎಷ್ಟು ಹೊರೆ ಆಗ್ತಿದ್ದಾರೆ, ಎಷ್ಟು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಒಳಗಡೆ ಅಕ್ರಮವಾಗಿ ನುಗ್ಗಿ ನಮ್ಮ ದೇಶದ ವಿರುದ್ಧವೇ ಕುತಂತ್ರಗಳನ್ನು ಮಾಡ್ತಾರೆ. ಅಲ್ಲಿ ನಮ್ಮ ಹಿಂದೂಗಳು ಪಾಪ ಹಾಡ ಹಗಲೇ ಸಾಯ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏಜೆಂಟ್ಸ್ ಭೇಟಿ ಮಾಡಿದರೆ ಸಾಕು, ಎಲ್ಲವನ್ನ ಸರಳ ಮಾಡಿಕೊಡ್ತಾರೆ ಅವರು. ಆಧಾರ್ ಕಾರ್ಡ್ ಸೇರಿದಂತೆ ಎಲ್ಲ ವ್ಯವಸ್ಥೆ. ಬೆಂಗಳೂರಿನಲ್ಲೂ ಕೂಡ ನುಸುಳುಕೋರರಿಗೆ ನಕಲಿ ID ಕೊಡ್ತಾ ಇದ್ದಾರೆ. ಇದು ದೇಶದ್ರೋಹದ ಕೆಲಸ. ಇದು ಇಂಥ ಅಕ್ರಮ ವಲಸಿಗರಿಗೆ ನೀವು ನಮ್ಮಲ್ಲಿ ಇದ್ದುಕೊಂಡು ನಮ್ಮವರೇ ID ಕಾರ್ಡ್, ಆಧಾರ್ ಕಾರ್ಡ್ ಮಾಡಿಕೊಡ್ತಿದ್ದೀರಲ್ಲ, ನೀವು ದೇಶದ್ರೋಹದ ಕೆಲಸವನ್ನೇ ಮಾಡ್ತಾ ಇದ್ದೀರಿ. ಬೆಂಗಳೂರಿನಲ್ಲೂ ಕೂಡ ಧನದಾಸೆಯ ಬ್ರೋಕರ್ಸ್ ಇದ್ದಾರೆ. ಈ ಕಡೆ ನೀವು ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಹೋಗ್ಬಿಟ್ರಿ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಣ್ಣ ನನಗೊಂದು ಆಧಾರ್ ಕಾರ್ಡ್ ಬೇಕು, ಎಷ್ಟು ದುಡ್ಡು ಕೊಡ್ತಾರೆ, ಅವನ ಹೆಸರಲ್ಲಿ ಒಂದು ಆಧಾರ್ ಕಾರ್ಡ್ ರೆಡಿ. ಭಾಳ ಗಂಭೀರವಾದಂಥ ವಿಚಾರಗಳಿವು. ಯಾವನೋ ಬಾಂಗ್ಲಾದೇಶದಿಂದ ಬಂದವನಿಗೆ ನಮ್ಮ ಬೆಂಗಳೂರಿನ ಅಡ್ರೆಸ್ಸಲ್ಲಿ ಆಧಾರ್ ಕಾರ್ಡ್ ಸಿಗುತ್ತೆ ಅಂತಂದ್ರೆ ಏನು ಕತೆ ಇದು? ನುಸುಳುಕೋರರಿಗಾಗಿ ಖಾಲಿ ಜಾಗ, ಶೆಡ್ಡು ಎಲ್ಲ ಸಿದ್ಧವಾಗುತ್ತೆ. ಇವರಿಗೆ ದುಡ್ಡು ಕೊಟ್ಟರೆ ಸಾಕು, ನಕಲಿ ID ಕಾರ್ಡ್ ರೆಡಿ, ಶೆಡ್ ರೆಡಿ. ಶೆಡ್ ಆದಮೇಲೆ ಬ್ಲಾಕ್ ಇಟ್ಟಂಗಿಂದ ಒಂದು ಮನೆ, ಅದನ್ನು ಒಡೆದು ಹಾಕಿದ ಮೇಲೆ ಒಂದು ಐಷಾರಾಮಿ ಮನೆ. ಕೋಗಿಲು ಲೇಔಟ್ನವರೆಲ್ಲ ಹೋಗ್ತಿದಾರಲ್ಲ ಈಗ ಹಾಗೆ. ಬೆಂಗಳೂರಿನ ಹೊರ ವಲಯದಲ್ಲಿ ನುಸುಳುಕೋರರ ಅಡ್ಡೆನೇ ಇದೆ. ಒಂದು ರೌಂಡ್ ಹೋಗಿ ಬನ್ನಿ ನೀವು, ಎಷ್ಟು ಜನ ಸೇರ್ಕೊಂಡಿದ್ದಾರೆ. ಇವ್ರನ್ನೆಲ್ಲ ಆಚೆ ಹಾಕುವಂಥ ಕೆಲಸ ಆಗಬೇಕಾಗಿದೆ. ಈಗ ಆರಂಭ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ರೀತಿ ಅಕ್ರಮವಾಗಿ ಯಾರು ನುಸುಳಿದ್ದಾರೆ, ವಲಸಿಗರಿದ್ದಾರೆ, ಇಂಥವರ ವಿರುದ್ಧ ಸಮರ ಸಾರುವಂಥ ಕೆಲಸವನ್ನ ಮಾಡಿದೆ. ಪೊಲೀಸರನ್ನ ಎಚ್ಚರಿಸುವ ಕೆಲಸವನ್ನ ನಾವು ಮಾಡಿದ್ದೀವಿ. ನಮ್ಮ ಸ್ಟಿಂಗ್ ಆಪರೇಷನ್ನ ಫಲಶ್ರುತಿ ಅನ್ನುವಂತೆ ನಾವು ಎಲ್ಲೆಲ್ಲಿ ಹೋಗಿ ಕಾರ್ಯಾಚರಣೆಯನ್ನು ನಡೆಸಿದ್ದೀವಿ, ಅಲ್ಲಲ್ಲಿ ಹೋಗಿ ಪೊಲೀಸರು ಈಗ ಒಬ್ಬೊಬ್ಬರನ್ನೇ ಒದ್ದು ಗಾಡಿ ಹತ್ತಿಸ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಮುಂದುವರಿಯುತ್ತೆ. ಪೊಲೀಸರು ನಾವು ಎಲ್ಲೆಲ್ಲಿ ತೋರಿಸ್ತೀವಿ ಅಲ್ಲಲ್ಲಿ ಗಾಡಿ ತೊಗೊಂಡೋಗಿ ಹತ್ತಿಸ್ಕೊಂಡು ಬರ್ತಾ ಇರಿ. ನೆಕ್ಸ್ಟ್, ಭಾರತದ ನೆಲದಲ್ಲಿದ್ರು ಬಾಂಗ್ಲಾದೇಶದ ಪರವಾಗಿ ಪ್ರೇಮ ಇವರಿಗೆ ನಾಚಿಕೆ ಆಗಬೇಕು. ಕ್ಯಾಮ್ರಾ ಮುಂದೆನೇ ಜೈ ಬಾಂಗ್ಲಾ ಅಂತ ಹೇಳ್ತಾಳೆ ಇವಳೊಬ್ಳು. ಉದ್ದಟತನದ ಪರಮಾವಧಿ. ಎಲ್ಲಿ ಅವರು ನೀವು ಏನು ಅಂತ ಕೇಳಿದ್ರೆ ಈ ರೀತಿ ಮಾತು. ನಮ್ಮ ದೇಶದಲ್ಲಿದ್ದು ಇರೋದಕ್ಕೆ ನಮ್ಮ ಜಾಗ ಬೇಕು ಇವರಿಗೆ, ಕುಡಿಯೋದಕ್ಕೆ ನಮ್ಮ ನೀರು, ಅನ್ನ, ಗಾಳಿ. ಜೈ ಬಾಂಗ್ಲಾ ಅಂತ ವಾದ್ ರಪ್ಪ ರಪ್ಪ ಅಂತ ಹೊಡೆದು ಕಳಿಸ್ಬೇಕಿಂತವ್ರನ್ನೆಲ್ಲ. ನಮ್ಮ ದೇಶದಲ್ಲಿ ನಮ್ಮ ಊರಿನಲ್ಲಿ ಇರೋದಕ್ಕೆ ಇವರು ಲಾಯಕ್ ಅಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಹೇಳಬೇಕು, ಜೈ ಬಾಂಗ್ಲಾ ಅಂತೆ. ಬಾಂಗ್ಲಾದೇಶ ಪರ ಘೋಷಣೆಯನ್ನ ಕೂಗಿದ್ದು ಮಹಿಳೆ. ಆ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡ್ಬೇಕಿಂತವ್ರನ್ನ. ಆ ಮಹಿಳಾ ಪೊಲೀಸ್ಗಳನ್ನ ಯಾರು ಬಿಡಿಸ್ಬೇಕಿಂತವ್ರಿಗೆ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಬಾಂಗ್ಲಾದೇಶಿ ಮಹಿಳೆಯ ಬಂಧನ ಆಗಿದೆ. ಹೆಬ್ಬಗೋಡಿ ಪೊಲೀಸರು ಈ ಅಕ್ರಮವಾಸಿ ಮಹಿಳೆಯನ್ನ ಅರೆಸ್ಟ್ ಮಾಡಿರೋದು. ಇವಕ್ಕೆ ಆ ಯೋಗ್ಯತೆಗೆ ಬಾಂಗ್ಲಾದೇಶದಲ್ಲಿ ಇರಕ್ಕಾಗ್ತಾ ಇಲ್ಲ. ಇಂಥವಕ್ಕೆ ಇಲ್ಲಿ ಬರೋದು ನಮ್ಮ ದೇಶಕ್ಕೆ
क्यों जय बांग्ला बोल रहे हैं? जय भारत माता की। आप बोलो भारत माता की। अच्छा लग रहा है क्या जेसीबी वाला? भारत माता की बोलो, भारत माता की। क्या ಅವಳು भारत माता की बोलो। क्यों जय बांग्ला बोल रहे हैं? जय भारत माता की। आप बोलो भारत माता की। अच्छा लग रहा है क्या जेसीबी वाला? भारत माता की बोलो, भारत माता की। क्या ಅವಳು भारत माता की बोलो। क्यों जय बांग्ला बोल रहे हैं? ಅವರೆಲ್ಲರೂ ಕೂಡ ಮನೆಯ ಕನಸನ್ನ ಕಂಡವರು. ಇದಕ್ಕಾಗಿ ಸಾಲ ಮಾಡಿ ಸರ್ಕಾರಕ್ಕೆ ಹಣ ಕೂಡ ತುಂಬಿದ್ದಾರೆ. ಆದರೆ ಈವರೆಗೂ ಫಲಾನುಭವಿಗಳು ಅವರಿಗೆ ಮನೆಗಳು ಮಾತ್ರ ಸಿಕ್ಕಿಲ್ಲ. ಇದರಿಂದ ರೊಚ್ಚಿಗೆದ್ದ ಜನ ಪ್ರತಿಭಟಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಕೇಳ್ತಾ ಇಲ್ಲ, ನಾವು ದುಡ್ಡು ಕಟ್ಟಿದೀವಿ, ಎಲ್ಲ ನಾವು ಲೋನ್ ಕಟ್ತಾ ಇದೀವಿ, ಎಲ್ಲ ಮಾಡಿರೋದ್ರಿಂದ ನಾವು ಕೊಡಿ ಅಂದ್ವಿ. BBMP ಇವ್ರ ಮೇಲೆ BBMP 2 ಜನ ಅಸಿಸ್ಟೆಂಟ್ ಕಮಿಷನರ್ ಬಂದೋದ್ರು, 3 ಜನ ಬಂದೋದ್ರು. ಅವರು GBSCC ಮಾತಾಡ್ತಾರೆ, ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ಟು ಕಳಿಸ್ತಾರೆ. ಎಲ್ಲ ಕನ್ನಡಿಗರು ಅದು ಗೊತ್ತಾಗಲ್ಲ ಅವ್ರಿಗೆ ಹೆಂಗ್ ಮಾತಾಡ್ಬೇಕು ಅಂತೇಳಿ. ಮನೆಗೆ ಅರ್ಜಿ ಹಾಕಿ ಹಣ ಕೊಟ್ಟರೂ ಸಿಗದ ಸೂರು. ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಕಿಚ್ಚು. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಮನೆ ಬೇಕೇ ಬೇಕೆಂದು ಹಠ. ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಫಲಾನುಭವಿಗಳು ಸಿಡಿದೆದ್ದಿದ್ದಾರೆ. ಕಾವೇರಿ ಭವನದಲ್ಲಿ 50ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಅಮೃತ ಮಹೋತ್ಸವ ಯೋಜನೆಯಡಿ ಆಯ್ಕೆಯಾಗಿರುವ 550 ಫಲಾನುಭವಿಗಳಿಗೆ ಇನ್ನೂ ಮನೆಗಳು ಸಿಕ್ಕಿಲ್ಲ. ಅರ್ಜಿ ಹಾಕಿ ದುಡ್ಡು ಕೊಟ್ಟು ವರ್ಷಗಳೇ ಕಳೆದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಫಲಾನುಭವಿಗಳು ಆರೋಪಿಸಿದ್ದಾರೆ. ಜನವರಿ 12ರಂದು ಮನೆ ಹಂಚುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ರು. ಆದರೆ ಇಲ್ಲಿಗೆ ಬಂದ್ರೆ ಕಚೇರಿ ಒಳಗೂ ನಮ್ಮನ್ನ ಬಿಡಲಿಲ್ಲ ಅಂತ ಫಲಾನುಭವಿಗಳು ಕಿಡಿಕಾರಿದ್ರು. ಒಳಗಡೆ ನಾವು ಹೋಗಿ ಕೇಳೋಣ ಅಂದ್ರೂ ನಮ್ಗೆ ಯಾರಿಗೂ ಕೂಡ ಅವ್ರು ಉತ್ತರನೂ ಕೊಡ್ತಾ ಇಲ್ಲ. ಮೊನ್ನೆ 1ನೇ ತಾರೀಕು ಬಂದಾಗ 12ನೇ ತಾರೀಕು ಬನ್ನಿ, ಎಲ್ಲರಿಗೂ ನಾನು ಲಿಸ್ಟ್ ತರಿಸಿ ಎಲ್ಲ ಮಾಡಿ ರಿಜಿಸ್ಟ್ರೇಷನ್ ಬಿಡ್ತೀನಿ ಅಂತ ಹೇಳಿದ್ರು. ಈಗೇನು ಮಾಡ್ತಿದ್ದಾರೆ, ಒಂದು 30-40 ಜನ ಪೊಲೀಸ್ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ನಮ್ಮ ಒಳಕ್ಕೆ ಇಷ್ಟು ಜನನ ಯಾಕೆ ಕರ್ಸ್ಬೇಕಿತ್ತು ಇವರು? ಫಸ್ಟ್ ಆಫ್ ಆಲ್ ಹೇಳ್ಬೇಕಿತ್ತು ಇವರು, ನಾವಿಂತ ಮಾಡ್ತೀವಿ, ಕರೆಕ್ಟಾಗಿ ಡೇಟ್ ತಗೊಂಡ್ಮೇಲೆ ಕರೆಕ್ಟಾಗಿ ಬಿಡ್ಬೇಕು ತಾನೆ. ಪೊಲೀಸ್ ಕರ್ಕೊಂಡ್ಬಂದು ನಿಲ್ಲಿಸ್ತಾರಲ್ಲ, ಇವ್ರು ಯಾವ ರೀತಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನ್ಯಾಯ ಕೊಡ್ತಾ ಇದೆ ಜನಗಳಿಗೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ GBA ಅಧಿಕಾರಿ ಇದೇ ತಿಂಗಳು 31ರ ಒಳಗೆ ನಿವೇಶನ ನೀಡುವುದಾಗಿ ಭರವಸೆ ನೀಡಿದ್ರು. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಾನು ಹೇಳ್ತಿರೋದೇನೆಂದರೆ ಜನವರಿ 31ರೊಳಗೆ ಮ್ಯಾಕ್ಸಿಮಮ್ ಯಾರು ಎಲ್ಲ ಎಲಿಜಿಬಿಲಿಟಿ ಏನಿದ್ದಾರೆ ಎಲ್ಲ ಲಿಸ್ಟನ್ನು ನಾವು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಈಗ ನಾವು ಅವರಿಗೆ ಎಲ್ಲ 5 ಕಾರ್ಪೊರೇಷನ್ದ ತಗೊಂಡು 548 ಏನು ಪೆಂಡಿಂಗ್ ಇದೆ ಅದನ್ನು ನಾನು ಪಟ್ಟಿನ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಕೊಡ್ತೀವಿ ಅನ್ನೋದಕ್ಕೆ ಅವರು ಈಗ ಅದಕ್ಕೆ ಆ ನಂಬಿಕೆ ಮೇಲೆ ಅವರು ಇದು ಮಾಡಿದ್ದಾರೆ. ಸೊ ಈಗ ನನ್ನ ಉದ್ದೇಶ ಏನಂದರೆ ನಾನು ಕನ್ಸರ್ನ್ ಈಗ ನನ್ನ ಕಮಿಷನ್ ನನ್ನ ಹೈಯರ್ ಆಫೀಸರ್ ಹತ್ರ ಹೋಗಿ ನಾನು ಡೈರೆಕ್ಷನ್ಸ್ ತಗೊಂಡು ಆದಷ್ಟು ಬೇಗ ಇದೇನಿದೆ ಅವ್ರದ್ದು ಪಟ್ಟಿನ ತರಿಸ್ಕೊಂಡು ಮಾಜರಾಗಿದೆ ಏನಿದೆ ಅದನ್ನೆಲ್ಲ ಪಟ್ಟಿ ತಗೊಂಡು ನಾವು ಈ ಕ್ರಮ ವಹಿಸಬೇಕು ಅನ್ನೋದು ನನ್ನ ಉದ್ದೇಶನೂ ಕೂಡ. ರಾಜ್ಯಪಾಲರ ಅಂಗಳ ತಲುಪಿದ ಕೋಗಿಲು ಕದನ. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡುವುದನ್ನು ವಿರೋಧಿಸಿ ಬಿಜೆಪಿ ಸಮರ ಸಾರಿದೆ. ಸತ್ಯಶೋಧನಾ ಸಮಿತಿಯ ವರದಿಯೊಂದಿಗೆ ರಾಜ್ಯಪಾಲರಿಗೆ ದೂರು ನೀಡಿದೆ. ರಾಜ್ಯಪಾಲರ ದೂರಿಗೂ ಮುನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕ SR ವಿಶ್ವನಾಥ್ ತಮ್ಮ ವರದಿ ಸಲ್ಲಿಸಿದ್ರು. ಸತ್ಯಶೋಧನಾ ಸಮಿತಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ವಿಶ್ವನಾಥ್ ಅವರು ಆ ಸ್ಥಳಕ್ಕೆ ಹೋಗಿ ಕಳೆದ 1 ವಾರಗಳ ಕಾಲ ಅಧ್ಯಯನ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಾವು ಗವರ್ನರ್ಗೂ ಕೇಳಿದ್ದೀವಿ. 36 ಲಕ್ಷ ಜನ ವೇಟಿಂಗ್ ಮಾಡ್ತಾ ಇದ್ದಾರೆ. ದುಡ್ಡು ಕಟ್ಟಿ 50,000 ಕಟ್ಟಿದ್ದಾರೆ, 1 ಲಕ್ಷ ಕಟ್ಟಿದ್ದಾರೆ, ಕೆಲವರು 10 ಲಕ್ಷ ಕಟ್ಟಿದ್ದಾರೆ. 36 ಲಕ್ಷ ಜನ ವೆಯ್ಟಿಂಗ್ ಮಾಡ್ತಾ ಇರೋರು ಬಿಟ್ಬಿಟ್ಟು ಯಾವುದೋ ಕೇರಳದ ಕೋಗಿಲೆ ಕೂಗ್ತು ಅಂತೇಳಿ ಕೇರಳದ ಕೋಗಿಲೆ ಕೂಗಿದ್ಕೋಸ್ಕರ ಇಲ್ಲಿ ನಮ್ಮ ಕೋಗಿಲೆಗಳೆಲ್ಲ ಬಾಯಿ ಮುಚ್ಕೊಂಡ್ಬಿಟ್ಟಾರೆ. ಒಂದ್ ಕಡೆ ಮನೆ ಸಿಕ್ಕಿಲ್ಲ ಅಂತ ಫಲಾನುಭವಿಗಳು ರೊಚ್ಚಿಗೆದ್ದಿದ್ರೆ ಮತ್ತೊಂದೆಡೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಾಸಿಗಳಿಗೆ ಮನೆ ನೀಡ್ತಿರೋದಕ್ಕೆ ಬಿಜೆಪಿ ಪಾಳೆಯ ಕೆರಳಿ ಕೆಂಡವಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಇನ್ನ ಈ ಗದಗ್ನ ಲಕ್ಕುಂಡಿಯ ನಿಧಿ ಕತೆ ಹೆಂಗಾಗಿದೆ ಅಂತಂದ್ರೆ ಕೊಟ್ಟವನ್ ಕೋಡಂಗೆ ಇಸ್ಕೊಂಡವನ್ ಈರ್ಭದ್ರ ಅನ್ನೋ ಲೆಕ್ಕದಲ್ಲಿ ಆಗ್ಬಿಟ್ಟಿದೆ. ಒಂದ್ ಕಡೆ ಈ ಕುಟುಂಬಸ್ಥರು ನಿಧಿಯನ್ನ ಕೊಟ್ಟ ನಂತರ ಏನ್ ಹೇಳಿದ್ರು ಅಂತಂದ್ರೆ ಅದು ನಮ್ಮ ತಾತ ಮುತ್ತಾತಂದ್ರು ಇಟ್ಟಿದ್ದಂತಹ ಚಿನ್ನ, ಅದು ನಮಗೇ ಸೇರ್ಬೇಕು, ವಾಪಸ್ ನಮಗ್ ಕೊಡಿ ಅಂತ ಹೇಳಿದ್ರು. ಆ ಕಡೆ ಆ ಹುಡುಗ ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟ, ಸನ್ಮಾನನೂ ಮಾಡಿಸ್ಕೊಂಡ್ಬಿಟ್ಟ. ಅದಾದ್ಮೇಲೆ ನಮಗ್ ಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರು ಫೋನ್ ಮಾಡಿದ್ರಲ್ಲ, HK ಪಾಟೀಲ್ ಕೊಟ್ಬಿಡೋದನ್ನ ಅಂತ ಹೇಳಿ. ಪ್ರಾಧಿಕಾರದವ್ರು ಬಂದರು, ಪುರಾತತ್ವ ಇಲಾಖೆಯವರು ಬಂದರು, 466 ಗ್ರಾಮ್ ಚಿನ್ನಾನ ಇಟ್ಕೊಂಡು ಕೂತರು. ಈಗ ಹೇಳ್ತಿದ್ದಾರೆ ಪಾಪ ಇಲಾಖೆಯವರು, ಒಂದು ಏನದು 5 ಭಾಗದ 1 ಭಾಗವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಕಡೆ ಈಗ ಇವ್ರು ಹೇಳ್ತಾ ಇರೋದು, ನಿನ್ನೆ ಚಿನ್ನ ಬೇಕು ನಮಗೆ ವಾಪಸ್ ಅಂತ ಹೇಳ್ತಾ ಇದ್ದವರು ಇವತ್ತು ಮತ್ತೊಂದು ಬೇರೆ ರೀತಿಯ ಮಾತುಗಳನ್ನು ಆಡ್ತಿದ್ದಾರೆ. ನಮಗೆ ಚಿನ್ನ ಬೇಡ, ನಮಗೊಂದು ಮನೆ ಕಟ್ಟಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಸರ್ಕಾರ ಏನು ಮಾಡ್ಬೋದು? ಚಿನ್ನ ಕೊಡುತ್ತಾ, ಮನೆ ಕಟ್ಟಿಸ್ಕೊಡುತ್ತಾ, ಏನು ಮಾಡುತ್ತೆ? ಚಿನ್ನ ಯಾಕಾದರೂ ಸಿಕ್ತು ಅನ್ನೋಂಥ ಲೆಕ್ಕಾಚಾರದಲ್ಲಿ ಅವರು ಸುಮ್ಮನೆ ಇಟ್ಕೊಂಡು ಕೂತಿದ್ರೆ ಇಷ್ಟ್ಯಾವುದು ಆಗ್ತಿದ್ದಿಲ್ಲ ಅನ್ನುವಂಥ ಲೆಕ್ಕಾಚಾರದ ಮಾತುಗಳನ್ನು ಆ ಮನೆಯವರೇ ಆಡ್ತಿದಾರಂತೀಗ. ಏನೇನು ಆಗಿದೆ ಇವತ್ತು ನೋಡ್ಕೊಂಬನ್ನಿ. ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿಯೋ ಪೂರ್ವಜರ ಬಂಗಾರವೋ? ಚಿನ್ನದ ಕನಸು ಕಂಡವರಿಗೆ ಶಾಕ್, ಮನೆ ಕೊಡಿ ಎಂದು ದುಂಬಾಲು. ಚಿನ್ನ 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 ಮನೆ ಕಟ್ಟಲು ಅಡಿಪಾಯ ತೋಡಿದವರಿಗೆ ಸಿಕ್ಕಿದ್ದು ನಿಧಿಯ ಗಂಟು. ಆ ಗಂಟಿನೊಳಗಿತ್ತು ಬರೋಬ್ಬರಿ 460 ಗ್ರಾಂ ಚಿನ್ನಾಭರಣ. ಬೇರೆ ಯಾರಾದರೂ ಆಗಿದ್ರೆ ಆ ಗಂಟನ್ನ ಅಲ್ಲೇ ಅಡಗಿಸಿ ಕೋಟಿ ಕೋಟಿ ಕುಬೇರರಾಗ್ತಿದ್ರು. ಆದರೆ ಗದಗದ ಲಕ್ಕುಂಡಿ ಗ್ರಾಮದ ಈ ಕುಟುಂಬ ಹುಂಡಿ ಸಮೇತ ಚಿನ್ನದ ಗಂಟನ್ನ ಸರ್ಕಾರದ ಸುಪರ್ದಿಗೆ ನೀಡಿತು. ನಮ್ಮದಲ್ಲದ ಸೊತ್ತು ನಮಗೆ ಬೇಡಪ್ಪ ಅಂತ ಕೈ ಮುಗಿದಿತ್ತು. ಆದರೆ ಲಕ್ಕುಂಡಿಯ ಕಸ್ತೂರವ ಬಸವರಾಜ್ ಮನೆಗೆ ಭೇಟಿ ನೀಡಿದ್ದ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮೂಲಿಮನಿ, ಇದ್ಯಾವುದೋ ನಿಧಿ ಅಂತೆ ಕಾಣ್ತಿಲ್ಲ, ಇದು ಪೂರ್ವಜರು ಬಚ್ಚಿಟ್ಟ ಗಂಟಿನಂತೆ ಕಾಣ್ತಿದೆ ಅಂತ ಹೇಳಿದ್ರೆ ಈ ಒಂದು ಮಾತು ಸಾಕಾಗಿತ್ತು ಕಸ್ತೂರವ ಮನೆಯವರ ಮನಸ್ಸನ್ನ ಕದಡಲು. ಅದು ನಿಧಿ ಅಲ್ಲದಿದ್ರೆ ಚಿನ್ನ ನಮಗೆ ಕೊಡಿ ಸ್ವಾಮಿ ಅಂತ ಮನವಿ ಮಾಡಿಕೊಂಡಿದ್ರು. ರಾತ್ರಿ ಬೆಳಗಾಗೋದ್ರ ಒಳಗೆ ಮನೆಯವರ ಮನಸ್ಸು ಮತ್ತೆ ಬದಲಾಗಿದೆ. ನಮಗೆ ಹಣವೂ ಬೇಡ, ಚಿನ್ನವೂ ಬೇಡ, ಸರ್ಕಾರವೇ ನಮಗೊಂದು ಮನೆಯನ್ನ ಕಟ್ಟಿಸಿ ಕೊಡ್ಲಿ, ಮಗ ಪ್ರಜ್ವಲ್ಗೆ ಉನ್ನತ ಶಿಕ್ಷಣವನ್ನ ಕೊಡಿಸಿ, ಕೆಲಸ ಕೊಡಿಸ್ಲಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಮನಿ ಇಲ್ಲ, ಮನಿ ಮಾಡಿ ನಮ್ಮ ಒಂದು ಏನು ಅಂದ್ರೆ ಇವಾಗ ಅದು ನಿಮಗೆ ಬೇಡ ಚಿನ್ನ? ಬೇಡ, ನಮ್ಮ ಚಿನ್ನ ಬೇಡ, ಸರ್ಕಾರಕ್ಕೆ ಹೋಗಲಿ. ಇನ್ನು ಲಕ್ಕುಂಡಿ ಗ್ರಾಮಕ್ಕೆ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿ ಶೇಜೇಶ್ವರ ಭೇಟಿ ನೀಡಿದ್ದು ಸಿಕ್ಕಂತಹ ನಿಧಿಯ 1/5 ಪಾಲನ್ನ ಕುಟುಂಬಸ್ಥರಿಗೆ ಪರಿಹಾರವಾಗಿ ನೀಡುವುದಾಗಿ ಹೇಳಿದ್ದಾರೆ. ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾವೆ, ಅದನ್ನು ಅವ್ರಿಗೆ ತಲುಪಿಸಕ್ಕೆ ನಾವು ಕ್ರಮ ತಗೊಂತೀವಿ. ಬೇರೆ ಕಡೆ ಮನಿ ಮಾಡ್ಕೊಡ್ಬೇಕಂತೇಳಿ ಇಲ್ಲಿ ನಿಧಿ ಸಿಕ್ಕಿದ ಜಾಗ ನಿಧಿನೂ ಬೇಡ, ನಮಗೆ ಈ ಸ್ಥಳನೂ ಬೇಡ, ಬೇರೆ ಕಡೆ ಅದು ಕಾನೂನಲ್ಲಿ ಏನೇ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್. ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸಕ್ಕೆ ದಾರಿ ಮಾಡ್ತೀವಿ. ಲಕ್ಕುಂಡಿಯಲ್ಲಿ ಸಿಕ್ಕಿರುವಂತಹ ನಿಧಿ ಯಾರಿಗೆ ಸೇರಿದ್ದು, ಯಾವ ಕಾಲದ್ದು ಎನ್ನುವುದರ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಕುಟುಂಬಕ್ಕೆ ಸಹಾಯ ಮಾಡುವುದಾಗಿ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದಾರೆ. ಚರ್ಚೆ ಅದೇನೇ ಇರಲಿ, ಸರ್ಕಾರಕ್ಕೆ ನಿಧಿ ಕೊಟ್ಟು ಕೆಟ್ಟಂತಾಗಿದೆ ಕಸ್ತೂರಿ ರಿತ್ತಿಯವರ ಕುಟುಂಬದ ಸದ್ಯದ ಪರಿಸ್ಥಿತಿ. ಮಂಜುನಾಥ್ ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನಿಧಿಯ ನಿಯಮಗಳೇನು ಅಂತಂದ್ರೆ, ಭೂಮಿಯ ಒಳಗಡೆ ಅದನ್ನು ಅಡಗಿಸಿ ಇಟ್ಟಿದ್ದರೆ ಅದು ಸರ್ಕಾರದ ಸ್ವತ್ತು. 10 ರೂಪಾಯಿ ಮೇಲ್ಪಟ್ಟ ಏನೇ ಸಿಕ್ಕರು ಅದು DC ಗೆ ತಿಳಿಸ್ಬೇಕು. ನೀವು ರೋಡಲ್ಲಿ ಹೋಗುವಾಗ 10 ರೂಪಾಯಿ ಸಿಕ್ಕರೆ DC ಗೆ ತಿಳಿಸ್ಬೇಕು ಅಂತಲ್ಲ. ಭೂಮಿಯ ಒಳಗಡೆ 10 ರೂಪಾಯಿ ಸಿಕ್ತು ಅಂದರೆ, 10 ರೂಪಾಯಿ ಮೌಲ್ಯದ್ದೇನಾದರೂ ಸಿಕ್ತು ಅಂದರೆ ಅದನ್ನು DC ಗೆ ತಿಳಿಸ್ಲೇಬೇಕು ನೀವು. ಇದನ್ನು ಉದಾಹರಣೆ ಕೊಟ್ಟು ಹೇಳ್ತಾ ಇರೋದು. 10 ರೂಪಾಯಿ ಕಾಯಿನ್ ಇತ್ತೀಚೆಗೆ ಬಂದಿರೋದು, 100 ವರ್ಷದಿಂದ ಯಾರು ಅಡಗಿಸಿಟ್ಟಿರ್ತಾರಲ್ಲಿ. 5 ರೂಪಾಯಿ 2 ಕಾಯಿನೋ ಅಥವಾ 1 ರೂಪಾಯಿ 10 ಕಾಯಿನೋ, 10 ಪೈಸದ್ದು ಕಾಯಿನ್ಗಳು ಈ ಥರ ಇಟ್ಟರೂ ತಿಳಿಸ್ಬೇಕು ಅಂತ ಅದರ ನಿಯಮ.
100 ವರ್ಷ ಮೇಲ್ಪಟ್ಟ ನಿಧಿ ಆದರೆ ಸರ್ಕಾರದ ಸ್ವತ್ತಾಗುತ್ತೆ. ಕಾರ್ಬನ್ ಡೇಟಿಂಗ್ ಮೂಲಕ ಎಷ್ಟು ವರ್ಷದ್ದು ಅಂತ ಪತ್ತೆ ಹಚ್ಚಬಹುದು. ಈಗ ಇಲ್ಲಿ ಸಿಕ್ಕಿರುವಂಥ ನಿಧಿನ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡಿದರೆ ಇದು ಇಷ್ಟೇ ವರ್ಷ ಹಳೆಯದ್ದು ಅಂತ ಗೊತ್ತಾಗ್ಬಿಡುತ್ತೆ. 100 ವರ್ಷ ಮೇಲ್ಪಟ್ಟ ನಿಧಿ ಆಗಿದ್ರೆ ಅದು ಸರ್ಕಾರದ್ದೇ ಸ್ವತ್ತಾಗುತ್ತೆ. ಅದಕ್ಕಿಂತ ಮುಂಚೆದಾಗಿದ್ರೆ ಅಂದರೆ 100 ವರ್ಷದ ಒಳಗಿನ ಸ್ವತ್ತಾದರೆ ಅದನ್ನು DC ತೀರ್ಮಾನ ಮಾಡ್ತಾರೆ. ಕರ್ನಾಟಕ ನಿಧಿ ಕಾಯ್ದೆ 1962 ಪ್ರಕಾರ ಈ ತೀರ್ಮಾನವನ್ನು ತೆಗೆದುಕೊಳ್ಳಾಗತ್ತೆ. 100 ವರ್ಷದ ಹಿಂದೆ ಆಗಿದ್ರೆ ಅವರೇನು ನನಗನ್ಸಿದ ಮಟ್ಟಿಗೆ ಈ ಥರ ಪಾಯದಲ್ಲೆಲ್ಲ ಇಡ್ತಿದ್ದಿಲ್ಲ ಅನಿಸುತ್ತೆ. 100 ವರ್ಷದ ಹಿಂದೆ ಟ್ರೇಜರ್ನೂ ಇದ್ವು, ಕಪಾಟ್ಗಳಿದ್ವು. ಬಹುಶಃ ಈ ನಿಧಿ ಇಟ್ಟಿದ್ದು ಅದನ್ನೆಲ್ಲ ನೋಡಿದಾಗ ಈಗ ನಮ್ಮ ನಿಧಿ ಅಂತಿದಾರಲ್ಲ, ಇವರು ಹುಟ್ಟಿರಲಿಲ್ಲ ಅನಿಸುತ್ತೆ. ಅಷ್ಟು ಹಳೇದಿರಬೇಕದು. TCA ವಿಚಾರಣೆಯನ್ನು ನಡೆಸಿ ನಿರ್ಧಾರ ಮಾಡಬೇಕಿದನ್ನು. 5ನೇ 1 ಭಾಗ ಪರಿಹಾರ ಕೊಡೋ ಬಗ್ಗೆ DC ಅವರು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಇಲಾಖೆಯವರು ತಿಳಿಸಿದ್ದಾರೆ, 5ನೇ 1 ಭಾಗವನ್ನು ನಿಮಗೆ ಪರಿಹಾರವಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮಾಹಿತಿ ಮುಚ್ಚಿಟ್ಟರೆ, ನಿಧಿ ಸಿಕ್ಕಿದೆ ಅನ್ನುವಂಥದ್ದನ್ನು ನೀವು ತಿಳಿಸ್ದೆ ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ದು ಆಮೇಲೆ ಅದು ಸರ್ಕಾರಕ್ಕೆ ಗೊತ್ತಾಯಿತು ಅಂದರೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಆಗುತ್ತೆ, ದಂಡ ವಿಧಿಸ್ತಾರೆ, ಅದು ಅಪರಾಧ ಆಗುತ್ತೆ. ಹೀಗಾಗಿ ಆ ಮಾಹಿತಿಯನ್ನು ತಿಳಿಸ್ಬೇಕು. ನಿಮ್ಮ ಮನೆಯಲ್ಲಿ ನಿಧಿ ಸಿಕ್ಕಿದೆ ಅಂತಂದರೆ ನೀವು ಹೋಗಿ ಅದನ್ನು ಸರ್ಕಾರಕ್ಕೆ ತಿಳಿಸಬೇಕು. ಸರ್ಕಾರದ ನಿಯಮಗಳ ಪ್ರಕಾರ ತಿಳಿಸ್ಲಿಲ್ಲ ಅಂತಂದರೆ ಹೆಂಗೋ ಸರ್ಕಾರಕ್ಕೆ ಗೊತ್ತಾಯಿತು ಅಂತಂದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸುವಂಥ ಕೆಲಸ ಆಗುತ್ತೆ. ನಿಮಗೆ ನಿಧಿ ಸಿಕ್ಕಿದೆ, ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ರಿ. ಆದರೆ ನಿಧಿ ಸಿಕ್ಕ ವಿಚಾರ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾದರೆ ಅವ್ರು ಹೋಗಿ ಹಾಕ್ಕೊಡ್ತಾರಲ್ಲಿ, ನೋಡ್ರಿ ನಿಧಿ ಸಿಕ್ಕಿದೆ, ಹೋಗಿ ಅಂತ ಹೇಳಿ. ಸೊ ಈ ರೀತಿಯ ಘಟನೆಗಳು ಆಗುವ ಚಾನ್ಸಸ್ ಇರುತ್ತೆ. ಇದು ನಿಧಿ ಸಿಕ್ಕರೆ ಅನ್ವಯ ಆಗುವಂತಹ ನಿಯಮಗಳು. ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಡೆವಲಪ್ಮೆಂಟ್ ನಡೆದಿದೆ. A1 ಆರೋಪಿ ಪವಿತ್ರ ಗೌಡಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನು ಗುಡ್ ನ್ಯೂಸ್ ನೋಡ್ಕೊಂಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಈಗಾಗಲೇ ಅಧಿಕೃತ ಟ್ರಯಲ್ಗಳು ನಡೆಯುತ್ತಿವೆ. ಆದಷ್ಟು ಬೇಗ ಪ್ರಕರಣ ಇತ್ಯರ್ಥಗೊಳಿಸಿ ಎಂದು ಸುಪ್ರೀಂ ಕೋರ್ಟ್ ಕೂಡ ಸೂಚಿಸಿದೆ. ಇದರ ನಡುವೆ ಆರೋಪಿಗಳಿಂದ ಒಂದಷ್ಟು ಬೇಡಿಕೆಯ ಅರ್ಜಿಗಳು ಮತ್ತೆ ಸಲ್ಲಿಕೆ ಆಗ್ತಿವೆ. ಈ ಹಿಂದೆ ಪವಿತ್ರ ಗೌಡ ಕೂಡ ಹಲವು ಬೇಡಿಕೆಗಳನ್ನಿಟ್ಟು ಅರ್ಜಿ ಸಲ್ಲಿಸಿದ್ರು. ಇದೀಗ A1 ಆರೋಪಿ ಪವಿತ್ರ ಗೌಡಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಪವಿತ್ರ ಗೌಡಗೆ ವಾರಕ್ಕೊಮ್ಮೆ ಮನೆ ಊಟ, 64ನೇ ಸೆಷನ್ಸ್ ಕೋರ್ಟ್ನಿಂದ ಅನುಮತಿ. ಆರೋಪಿಗಳಾದ ದರ್ಶನ್, ಲಕ್ಷ್ಮಣ್, ಪ್ರದೋಷ್ ಹಾಗೂ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರಾಗಿದ್ರು. ಈ ಹಿಂದೆ ಪವಿತ್ರ ಗೌಡ ಜೈಲಿನ ಊಟ ಸರಿ ಹೋಗ್ತಿಲ್ಲ, ತಿಂಡಿ ಕೂಡ ಸೆಟ್ ಆಗ್ತಿಲ್ಲ, ಆರೋಗ್ಯದಲ್ಲಿ ಏರುಪೇರಾಗ್ತಿದೆ. ಹೀಗಾಗಿ ಮನೆ ಊಟಕ್ಕೆ ಅನುಮತಿ ಕೊಡಿ ಎಂದು ಅರ್ಜಿ ಸಲ್ಲಿಸಿದ್ರು. ಇಂದು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಪವಿತ್ರ ಗೌಡಗೆ ವಾರಕ್ಕೊಮ್ಮೆ ಮನೆ ಊಟಕ್ಕೆ ಅನುಮತಿ ನೀಡಿದೆ. ಪವಿತ್ರ ಗೌಡ ಅಲ್ಲದೆ ಲಕ್ಷ್ಮಣ್ ಹಾಗೂ ನಾಗರಾಜ್ಗೂ ಮನೆ ಊಟಕ್ಕೆ ಅನುಮತಿ ನೀಡಲಾಗಿದೆ. ಇನ್ನು ವಾರದಲ್ಲಿ 2 ಬಾರಿ ಕುಟುಂಬಸ್ಥರ ಭೇಟಿಗೆ ಅನುಮತಿ ನೀಡಲಾಗಿದೆ. ಮಂಗಳವಾರ ಹಾಗೂ ಶುಕ್ರವಾರ ಸಂದರ್ಶನಕ್ಕೆ ಅನುಮತಿ ನೀಡಿದೆ. ಈ ವೇಳೆ ಯಾವುದಾದ್ರೂ ಒಂದು ದಿನ ಮನೆ ಊಟವನ್ನ ಪಡೆಯಬಹುದಾಗಿದೆ. ಇನ್ನು ಇದೇ ವೇಳೆ ಪ್ರದೋಷ್ ತನ್ನ ವಕೀಲರ ಮೂಲಕ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ತಂದೆಯ ತಿಂಗಳ ಕಾರ್ಯ ಇರುವ ಹಿನ್ನೆಲೆ ಅರ್ಜಿ ಸಲ್ಲಿಸಲಾಗಿದೆ. ಸದ್ಯ ವಾರ ಪೂರ್ತಿ ಮನೆ ಊಟಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪಿಗಳಿಗೆ ವಾರಕ್ಕೊಮ್ಮೆ ಆದರೂ ಊಟಕ್ಕೆ ಅನುಮತಿ ನೀಡಲಾಗಿದೆ. ಟ್ರಯಲ್ ಸಂಬಂಧ ನಾಳೆ ಕೂಡ ಆರೋಪಿಗಳನ್ನು ಹಾಜರುಪಡಿಸಲು ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH